ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ತನುಶ್ರೀ ಫುಡ್ ಸೆಂಟರ್. ಗೆಳೆಯರೆ, ಇದು ಹೊಸಕೆರೆಹಳ್ಳಿ ಕ್ರಾಸ್ ಆಪೋಸಿಟ್ ಟು ಲಿಟ್ಲು ಫ್ಲವರ್ ಪಬ್ಲಿಕ್ ಸ್ಕೂಲ್, ನೆಕ್ಸ್ಟ್ ಟು ಹೊಸಕೆರೆಹಳ್ಳಿ ಪೋಸ್ಟ್ ಆಫೀಸ್, ಹಾಗೆ HP ಪೆಟ್ರೋಲ್ ಬಂಕ್ ಆಪೋಸಿಟ್ ಇದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಏನೇನು ಸ್ಪೆಷಲ್ಲು ಹಾಗೆ ಹೇಗೆಲ್ಲ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಇಲ್ಲಿ ಇಡ್ಲಿ, ವಡಾ, ರೈಸ್ ಬಾತ್, ಹಾಗೆ ನುಗ್ಗೆಕಾಯಿ ಬಿರಿಯಾನಿ ಮತ್ತು ಮಶ್ರೂಮ್ ಬಿರಿಯಾನಿ ತುಂಬಾ ಸ್ಪೆಷಲ್. ನುಗ್ಗೆಕಾಯಿ ಬಿರಿಯಾನಿ ಶುಕ್ರವಾರ ಮಾತ್ರ ಮಾಡ್ತಾರೆ, ಮಶ್ರೂಮ್ ಬಿರಿಯಾನಿ ಭಾನುವಾರ ಮಾತ್ರ ಮಾಡ್ತಾರೆ. ಡೈಲಿ ಇಡ್ಲಿ, ವಡಾ, ಚಿತ್ರಾನ್ನ ಇದ್ದೇ ಇರುತ್ತೆ. ರೈಸ್ ಬಾತು ಬೇರೆ ಬೇರೆ ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ಒಂದು ಸ್ಪೆಷಲ್ ಡಿಶಸ್ಸನ್ನು ಮಾಡ್ತಾರೆ. ಅದು ಮೋಸ್ಟ್ಲಿ ನೀವು ಎಲ್ಲೂ ಕೇಳಿರ್ಲಿಕ್ಕಿಲ್ಲ. ಸೊ ಅಂಥ ಒಂದು ಸ್ಪೆಷಲ್ ಡಿಶಸ್ ಯಾವುದು ಅನ್ನೋದನ್ನು ಹೇಳ್ತೀನಿ. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ ಅಂತ ನಿಮಗೆ ಆಗ ಗೊತ್ತಾಗುತ್ತೆ. ಸೊ ಗೊತ್ತಾದ್ಮೇಲೆ ನೀವು ಬಂದು ಇಲ್ಲಿ ಟೇಸ್ಟ್ ಮಾಡ್ಬೋದು. ಫ್ರೆಂಡ್ಸ್, ಈಗ ಮಸಾಲ ವಡೆ ಹಾಕ್ತಾ ಇದ್ದಾರೆ. ಬನ್ನಿ ಯಾವ ರೀತಿ ಹಾಕ್ತಾರೆ ಅಂತ ನೋಡ್ಕೊಂಬರೋಣ. ಹಾಗೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಒತ್ತಿ ಹಾಲ್ಗೆ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಮ್ಮ ಚಾನಲ್ನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ಎಲ್ರಿಗಿಂತ ಮೊದಲು ನೀವು ನೋಡ್ಬೋದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ವಾಟ್ಸಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ನೀವು ಅಲ್ಲಿ ಹೋಗಿ ನಮ್ಮ ಅಕೌಂಟನ್ನು, ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಬಾಲಕೃಷ್ಣ ಅಂತ. ಸರ್, ಏನು ತಗೊಳ್ರಿ ಇವಾಗ ಮಶ್ರೂಮ್ ಬಿರಿಯಾನಿ ತಗೊಂಡು. ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ. ಬೇರೆ ಏನೇನು ಟೇಸ್ಟ್ ಮಾಡಿದ್ದೀರಾ ಇಲ್ಲಿ? ಇಲ್ಲಿ ಇಡ್ಲಿ ವಡೆ ಚೆನ್ನಾಗಿದೆ. ಅದೆರಡೇ ಟೇಸ್ಟ್ ಮಾಡಿರೋದು. ಯಾವ್ದು ತುಂಬಾ ಇಷ್ಟ ಆಯ್ತು ಸರ್ ನಿಮಗೆ? ಎರಡು ಪರವಾಗಿಲ್ಲ, ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತೀರಾ? ಇಲ್ಲ, ನಾನು ಕಡಿಮೆ. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ಚೆನ್ನಾಗಿದೆ, ಬಂತು ತಿನ್ನಿ ಇಲ್ಲಿ. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ನಾವು ಇಲ್ಲಿ ತಟ್ಟೆ ಇಡ್ಲಿ, ವಡಾ, ಹಾಗೆ ಮಶ್ರೂಮ್ ಬಿರಿಯಾನಿನ ಟೇಸ್ಟ್ ಮಾಡಿದ್ವಿ. ತುಂಬ ಸಖತ್ತಾಗಿತ್ತು ಫ್ರೆಂಡ್ಸ್. ಅಲ್ಟಿಮೇಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ನೀವು ಈ ಕಡೆ ಬಂದಾಗ ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಸ್ನೇಹಿತರೆ, ತಟ್ಟೆ ಇಡ್ಲಿಗೆ ಅಥವಾ ನಾರ್ಮಲ್ ಇಡ್ಲಿಗೆ ಬೆಣ್ಣೆ ಕೊಡ್ತಾರೆ, ನಂದಿನಿ ಬೆಣ್ಣೆಯನ್ನು ಕೊಡ್ತಾರೆ. ಸೊ ಬಿಸಿ ಬಿಸಿ ಇಡ್ಲಿ ಮೇಲೆ ಬೆಣ್ಣೆ ಹಾಕ್ಕೊಂಡು ತಿನ್ಬೋದು. ಸೂಪರ್ ಟೇಸ್ಟ್ ಆಗಿರುತ್ತೆ. ಬಂದಾಗ ನೀವು ತಟ್ಟೆ ಇಡ್ಲಿಗೆ ಬೆಣ್ಣೆಯನ್ನು ಹಾಕ್ಕೊಂಡು ಟೇಸ್ಟ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಮಸಾಲ ವಡ ರೆಡಿ ಆಗೋಯ್ತು. ಏನು ಸೂಪರ್ ಕಾಣ್ತಾ ಇದೆ ನೋಡಿ. ನೋಡಿ, ಇದು ಮಶ್ರೂಮ್ ಬಿರಿಯಾನಿ ಫ್ರೆಂಡ್ಸ್. ಮಶ್ರೂಮ್ ಬಿರಿಯಾನಿ ಹಾಕ್ಕೊಡ್ತಾ ಇದ್ದಾರೆ. ಮಶ್ರೂಮ್ ಬಿರಿಯಾನಿ ಭಾನುವಾರ ಮಾತ್ರ ಮಾಡ್ತಾರೆ. ಹಾಗೆ ಇಲ್ಲಿ ನುಗ್ಗೆಕಾಯಿ ಬಿರಿಯಾನಿ ಅಂತ ಮಾಡ್ತಾರೆ. ತುಂಬಾ ಸ್ಪೆಷಲಾಗಿ ಸಖತ್ತಾಗಿರುತ್ತೆ. ನನಗೆ ನುಗ್ಗೆಕಾಯಿ ಬಿರಿಯಾನಿ ಅಂತ ಕೇಳಿ ಆಶ್ಚರ್ಯ ಕೂಡ ಆಯಿತು. ಯಾಕೆಂದರೆ ನಾವು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಇದು ಮಾತ್ರ ಕೇಳಿದ್ದೀವಿ. ನುಗ್ಗೆಕಾಯಿ ಬಿರಿಯಾನಿ ಏನಪ್ಪ ಇದು ಸ್ಪೆಷಲ್ ಅಂತ ಹೇಳಿ ಕೇಳಿದ್ವಿ. ಸೊ ಅವ್ರು ಹೇಳಿದ್ರು, ಓನರು, ವೆಜ್ ಅವ್ರಿಗೂ ಕೂಡ ಒಂದು ಬಿರಿಯಾನಿ ತಿನ್ನಬೇಕು ಅಂತ ಆಸೆ ಇರುತ್ತಲ್ಲ ಸರ್. ಸೊ ಅದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀವಿ, ಇಷ್ಟಪಟ್ಟು ತಿಂತಾ ಇದ್ದಾರೆ ಅಂತ. ಬನ್ನಿ ಫ್ರೆಂಡ್ಸ್, ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಮಲ್ಲೇಶ್ ಅಂತ. ಸರ್, ಏನು ತಗೊಂಡ್ರಿ ಇವಾಗ? ಪಲಾವ್ ಸರ್. ಮಶ್ರೂಮ್ ಬಿರಿಯಾನಿ. ಹೌದು. ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ ಸರ್, ಡೈಲಿ ಮಾಡ್ತೀವಿ. ಓಕೆ. ಏನೇನು ಟೇಸ್ಟ್ ಮಾಡಿದ್ದೀರಾ? ಏನ್ ಪಲಾವ್ ಮಾಡ್ತೀವಿ ಡೈಲಿ, ಇಡ್ಲಿ ತಿಂತೀವಿ, ವಡೆ ಇದಾವೆ. ಒಟ್ಟಾರೆ ಟೇಸ್ಟ್ ಚೆನ್ನಾಗಿದೆ, ಮನೆ ಊಟ ತರ. ಓಕೆ. ಯಾವ್ದು ತುಂಬಾ ಇಷ್ಟ ಆಗುತ್ತೆ ಸರ್? ಇಲ್ಲಿ ಪಲಾವ್, ಇಡ್ಲಿ ಎರಡೂ ಇಷ್ಟ ಆಗುತ್ತೆ. ಇಡ್ಲಿನೂ ಸ್ಮೂತ್ ಆಗಿದಾವೆ, ಪಲಾವ್ ಚೆನ್ನಾಗಿದೆ, ಚಟ್ನಿ ಸಾಂಬಾರ್ ಟೇಸ್ಟ್ ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಬರ್ತೀವಿ ಸರ್ ರೆಗ್ಯುಲರ್. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ಒಟ್ಟಾರೆ ಚೆನ್ನಾಗಿದೆ ಸರ್. ಓಕೆ. ತೊಂದರೆ ಏನಿಲ್ಲ, ಎಲ್ರಿಗೂ ಹೊಟ್ಟೆ ತುಂಬುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಸ್ನೇಹಿತರೆ, ಇದು ಸ್ಮಾಲ್ ಫ್ಯಾಮಿಲಿ, ಸ್ಮಾಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಬನ್ನಿ ಇಲ್ಲಿ ಟೇಸ್ಟ್ ಮಾಡಿ, ಇವ್ರಿಗೆ ಸಪೋರ್ಟ್ ಮಾಡಿ. ಏನಪ್ಪ ಚಿಕ್ಕದಾಗಿದೆ ಹೋಟ್ಲು ಅಂತ ಅನ್ಕೋಬೇಡಿ, ಚಿಕ್ಕದಾಗಿದ್ರು ಕೂಡ ಚೊಕ್ಕವಾಗಿ ಶುಚಿಯಾಗಿ ರುಚಿಯಾಗಿ ಕೊಡ್ತಾರೆ. ನೋಡಿ, ಇದು ನಂದಿನಿ ಬೆಣ್ಣೆ, ತುಂಬ ಸಖತ್ ಟೇಸ್ಟಿಯಾಗಿರುತ್ತೆ. ತಟ್ಟೆ ಇಡ್ಲಿ, ರೈಸ್ ಬಾತು, ಚಿತ್ರಾನ್ನ ಇದೆಲ್ಲ ಸಿಗುತ್ತೆ. ಡೈಲಿ ಚಿತ್ರಾನ್ನ ಇದ್ದೇ ಇರುತ್ತೆ. ನೋಡಿ, ಇಡ್ಲಿ, ತಟ್ಟೆ ಇಡ್ಲಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಪ್ರಸಾದ್ ಅಂತ. ಸರ್, ಏನ್ ತಗೊಂಡ್ರಿ ಇವಾಗ? ಅಲ್ಲಿ ಇಡ್ಲಿ, ಇಲ್ಲಿ ನಮ್ಮ ಫೇವ್ರೇಟ್ ಇಡ್ಲಿ ಲೆಮನ್ ರೈಸ್. ಓಕೆ. ಇಡ್ಲಿ ಲೆಮನ್ ರೈಸ್ ಎರಡು ಚೆನ್ನಾಗಿ ಮಾಡ್ತಾರೆ. ಓಕೆ. ಮತ್ತೆ ಇಡ್ಲಿನೂ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಯಾರೋ ನಮ್ಮ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು, ಇಲ್ಲಿ ಬಂದು ತಿಂದಾಗ ಚೆನ್ನಾಗಿದೆ. ಯಾವ್ದು ತುಂಬಾ ಇಷ್ಟ ಆಯ್ತು ಸರ್ ನಿಮ್ಗೆ? ನನಗೆ ಲೆಮನ್ ರೈಸ್ ಇಷ್ಟ ಇಲ್ಲಿ. ಓಕೆ. ರೆಗ್ಯುಲರ್ ಬರ್ತಾ ಇರ್ತಾರೆ ಸರ್? ಹಾ, ರೆಗ್ಯುಲರ್ ಇಷ್ಟ. ನಮ್ಮ ಮನೆ ಇಲ್ಲೇ ಇರೋದು, ಇಲ್ಲೇ ಬರ್ತಾರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಇಲ್ಲಿ ಹೊಸಕೆರಳ್ಳಿ ಕ್ರಾಸ್, ಲಿಟಲ್ ಫ್ಲವರ್ ಸ್ಕೂಲ್ ಆಪೋಸಿಟ್. ಚೆನ್ನಾಗಿ ಮಾಡ್ತಾರೆ, ಬಂದು ಟೇಸ್ಟ್ ನೋಡಿ. ನೀಟ್ನೆಸ್ ಇದೆ, ಚೆನ್ನಾಗೂ ಮಾಡ್ತಾರೆ. ಥ್ಯಾಂಕ್ ಯು. ಸ್ನೇಹಿತರೆ, ಈಗ ನೋಡಿ ಇಡ್ಲಿ ಹಾಕ್ತಾ ಇದ್ದಾರೆ. ಇಲ್ಲಿ ತಟ್ಟೆ ಇಡ್ಲಿ ಹಾಗೆ ಗುಂಡಿಡ್ಲಿ ಎರಡು ರೀತಿಯ ಇಡ್ಲಿ ಕೂಡ ಸಿಗುತ್ತೆ. ಇಡ್ಲಿ ಹಾಕ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಬರೋಣ. ನೋಡಿ, ಇದು ಗುಂಡಿಡ್ಲಿ. ಇಲ್ಲಿನ ಇಡ್ಲಿಗಳಂತೂ ತುಂಬ ಸಖತ್ತು ಸಾಫ್ಟಾಗಿ ಸ್ಪಾಂಜಿಯಾಗಿ ಇದು ಫ್ರೆಂಡ್ಸ್, ತುಂಬಾ ಸಖತ್ತಾಗಿದ್ವು. ನೀವು ಬಂದಾಗ ಇಡ್ಲಿಯನ್ನು ಟೇಸ್ಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಇದು ತಟ್ಟೆ ಇಡ್ಲಿ, ಎರಡು ರೀತಿಯ ಇಡ್ಲಿ ಕೂಡ ಸಿಗುತ್ತೆ. ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಬನ್ನಿ ಮಾತಾಡ್ಸ್ಕೊಂಬರೋಣ. ತಮ್ಮ ಹೆಸರು? ರಾಜು ಅಂದ್ಬಿಟ್ಟು ಸರ್. ಸರ್, ಏನು ತಗೊಂಡ್ರಿ ಇವಾಗ? ಸರ್, ನಾವು ಇಡ್ಲಿ ವಡೆ ತಗೊಂಡಿದ್ದೀವಿ. ಹೇಗಿದೆ ಸರ್ ಟೇಸ್ಟ್? ಟೇಸ್ಟ್ ಚೆನ್ನಾಗಿದೆ ಸರ್, ಸ್ಮೂತ್ ಆಗಿದೆ ಇಡ್ಲಿ. ಓಕೆ. ಸಾಗು ಚಟ್ನಿ ಎಲ್ಲ ಚೆನ್ನಾಗಿದೆ. ಹ್ಞೂ ರೆಗ್ಯುಲರ್ ಎಲ್ಲ ತಿನ್ನೋದು. ಮಶ್ರೂಮ್ ಬಿರಿಯಾನಿ, ರೈಸ್ ಬಾತು, ಇಡ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಬೇರೆ ಯಾವುದು ಟೇಸ್ಟ್ ಮಾಡಿದ್ದೀರಾ ಸರ್? ರೈಸ್ ಬಾತು ಮಾಡಿದ್ದೀನಿ, ಮಶ್ರೂಮ್ ಬಿರಿಯಾನಿ ಮಾಡಿದ್ದೀನಿ. ಓಕೆ. ಯಾವ್ದು ತುಂಬ ಇಷ್ಟ ಆಯ್ತು ಸರ್? ನಮಗೆ ಮಶ್ರೂಮ್ ಬಿರಿಯಾನಿ, ರೈಸ್ ಬಾತು, ಇಡ್ಲಿ ತುಂಬಾ ಇಷ್ಟ ಆಯ್ತು. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ಏನಿಲ್ಲ, ಈ ಕಡೆ ಎಲ್ಲಾದ್ರೂ ಬಂದ್ರೆ ಇದು ಹೊಸಕೆರೆಹಳ್ಳಿಗೆ ದ್ವಾರಕಾ ನಗರ ಆಸುಪಾಸು ಇದೆ. ಎಷ್ಟು ಪೆಟ್ರೋಲ್ ಬಂಕ್ ಪಕ್ಕ ಇರೋದು, ಬಂದ್ರೆ ಟೇಸ್ಟ್ ಮಾಡಿ ನೋಡಿ. ಥ್ಯಾಂಕ್ ಯು ಸರ್. ನೋಡಿ ಫ್ರೆಂಡ್ಸ್, ಇಲ್ಲಿನ ತಿಂಡಿಗಳು ತುಂಬ ಸಖತ್ತು ರುಚಿಯಾಗಿರೋದ್ರಿಂದ ಎಷ್ಟು ಜನ ಕಸ್ಟಮರ್ಸು ಎಲ್ಲ ಟೇಸ್ಟ್ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ. ಫ್ರೆಂಡ್ಸ್, ಈಗ ತನುಶ್ರೀ ಫುಡ್ ಸೆಂಟರ್ನ ಓನರ್ ಇದ್ದಾರೆ, ಬನ್ನಿ ಮಾತಾಡ್ಸ್ಕೊಂಬರೋಣ. ಸರ್, ತಮ್ಮ ಹೆಸರು? ಸರ್, ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 1 year 2 months ಆಯ್ತು ಸರ್. 1 year 2 months ಆಯ್ತು. ಹೌದು. ಏನ್ ಸ್ಪೆಷಲ್ ಸರ್? ಸರ್, ಇಡ್ಲಿ, ವಡೆ, ರೈಸ್ ಬಾತು, ಚಿತ್ರಾನ್ನ, ಪುಳಿಯೋಗರೆ, ಮತ್ತೆ ನುಗ್ಗಿಕಾಯಿ ಬಿರಿಯಾನಿ, ಮತ್ತೆ ಭಾನುವಾರ ಬಂದ್ರೆ ಮಶ್ರೂಮ್ ಬಿರಿಯಾನಿ ಎಲ್ಲ ಮಾಡ್ತೀವಿ. ಆಮೇಲೆ ಬೆಣ್ಣೆ ಇದೆ, ನಂದಿನಿ ಬೆಣ್ಣೆ. ಓಕೆ. ಯಾವ್ದಕ್ಕೆ ಹಾಕ್ತೀರಾ ಬೆಣ್ಣೆ? ಬೆಣ್ಣೆ ಸರ್, ಬಿಸಿ ಬಿಸಿ ಇಡ್ಲಿ, ತಟ್ಟೆ ಇಡ್ಲಿಗೆ. ತಟ್ಟೆ ಇಡ್ಲಿಗೆ. ತಟ್ಟೆ ಇಡ್ಲಿ. ಓಕೆ. ತುಂಬಾನೇ ಸ್ಪೆಷಲ್ ಅಂತ ಹೇಳಿದ್ರೆ ಯಾವ್ದು ಸರ್? ಇಡ್ಲಿ ಸರ್. ಇಡ್ಲಿ ಕಸ್ಟಮರ್ಸ್ ತುಂಬಾ ಇಷ್ಟಪಟ್ಟು ತಗೊಳ್ಳೋದು ಯಾವ್ದು? ಇಡ್ಲಿನೇ. ಓಕೆ. ಇಡ್ಲಿ, ನುಗ್ಗೆಕಾಯಿ ಬಿರಿಯಾನಿ, ಮತ್ತೆ ಮಶ್ರೂಮ್ ಬಿರಿಯಾನಿ. ದಿನ ಒಂದೊಂಥರ ರೈಸ್ ಬಾತ್ ಇರುತ್ತೆ. ಓಕೆ. ನುಗ್ಗೆಕಾಯಿ ಬಿರಿಯಾನಿ ಯಾವತ್ತು ಮಾಡ್ತೀರಾ? ಶುಕ್ರವಾರ ಮಾಡ್ತೀವಿ ಸರ್. ಅದೇನು ಸರ್ ಸ್ಪೆಷಲ್? ಇವಾಗಲೇ ಕೇಳ್ತಾ ಇದೀವಿ ನುಗ್ಗೆಕಾಯಿ ಬಿರಿಯಾನಿ. ಎಲ್ರು ಹಂಗೆ ಹೇಳ್ತಾರೆ ಸರ್, ನಾನು ನಿಮ್ ತಿಂದೆ ಇಲ್ಲ, ಕೇಳೇ ಇಲ್ಲ ಅನ್ನೋ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಅದೇ ನಾವು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಕೇಳಿದ್ವಿ, ನುಗ್ಗೆಕಾಯಿ ಬಿರಿಯಾನಿ ಫಸ್ಟ್ ಕೇಳ್ತಾ ಇದ್ವಿ. ವೆಜ್ ಅವ್ರಿಗೆ ಬಂದು ಬಿರಿಯಾನಿ ಬೇಕಲ್ಲ ಸರ್. ಓಕೆ. ಅದಕ್ಕೆ ನುಗ್ಗೆಕಾಯಿ ಬಿರಿಯಾನಿ. ಸೊ ಅದಕ್ಕೋಸ್ಕರ ವೆಜ್ ಅವ್ರಿಗೆ ಬಿರಿಯಾನಿ ಅಂತ ಇರ್ಲಿ ಅಂತ, ಬಿರಿಯಾನಿ ಫೀಲ್ ಆಗ್ಲಿ ಅಂತ ಈ ತರ ಮಾಡ್ತಾ ಇದ್ರ. ಹೌದು. ಸೊ ಕಸ್ಟಮರ್ಸ್ ಹೇಗೆ ಏನ್ ಹೇಳಿದ್ರು ಸರ್ ಅದು ಟೇಸ್ಟ್ ಮಾಡಿ? ಇಲ್ಲ ಸರ್, ಸೂಪರ್ ಆಗಿದೆ, ಚೆನ್ನಾಗಿದೆ ಸರ್. ಇದನ್ನ ಮೇಂಟೈನ್ ಮಾಡಿ, ಬಿರಿಯಾನಿಗಿಂತ ಚಿಕನ್ ಬಿರಿಯಾನಿಗಿಂತ ಸೂಪರ್ ಆಗಿದೆ ಅಂತ ಹೇಳಿ. ಸೊ ತುಂಬಾ ಜನ ಕಸ್ಟಮರ್ಸ್ ಹೇಳ್ತಾ ಇದಾರೆ, ಇಡ್ಲಿ, ಇದು ವಡೆಗಳಾಗ್ಲಿ ಮತ್ತೆ ರೈಸ್ ಬಾತ್ಗಳು ತುಂಬಾ ಟೇಸ್ಟಿ ಆಗಿರುತ್ತೆ, ಸಖತ್ತಾಗಿದೆ, ಒಂದ್ಸರಿ ತಿಂದ್ರೆ ಮತ್ತೆ ಮತ್ತೆ ಬರ್ಬೇಕು ಅನಿಸ್ತಾ ಇದೆ ಅಂತ. ಸೊ ಇದ್ರ ಗುಟ್ಟು ಏನು ಸರ್? ಏನಿಲ್ಲ ಸರ್, ಯಾವತ್ತೇ ಅಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ನಾವು ನನ್ಗೆ ಬರುತ್ತೆ ಅಂತ ಮಾಡೋದಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದೀನಿ ಅಂತಾನೆ ಮಾಡ್ಬೇಕು ಸರ್. ಅದು ಎಷ್ಟೇ ಬರ್ಲಿ, ಫಸ್ಟ್ ಟೈಮ್ ಮಾಡ್ತಾ ಇಂತ ಮಾಡಿದ್ರೆ ಅದು ಚೆನ್ನಾಗಿ ಇರುತ್ತೆ ಮೇಂಟೆನೆನ್ಸ್, ಮತ್ತೆ ಆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಮೇಂಟೈನ್ ಮಾಡ್ಬೇಕು ಸರ್. ಅದ್ರಲ್ಲಿ ಮಾತೇ ಇಲ್ಲ ಸರ್. ಒಂದು
ಕ್ವಾಲಿಟಿನ ಕಮ್ಮಿ ಮಾಡೋದು, ಕ್ವಾಂಟಿಟಿ ಕಮ್ಮಿ ಮಾಡೋದಿಲ್ಲ ಸರ್. ಕಸ್ಟಮರ್ಗೆ ಖುಷಿ ಆಗ್ಬೇಕು. ಕಸ್ಟಮರ್ ಚೆನ್ನಾಗಿರೋ ನಾವು ಚೆನ್ನಾಗಿದ್ದಂಗೆ. ಓಕೆ, ಕಸ್ಟಮರ್ಸ್ ರೆಸ್ಪಾನ್ಸ್ ಹೇಗಿದೆ ಸರ್? ಚೆನ್ನಾಗಿದೆ ಸರ್. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾಪಿ ಈಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬೈ ಬಾಯ್. ಸಿ ಯು.